ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು ಹಿನ್ನೆಲೆ ರಾಯಚೂರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. 2023ರಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನ ತಂದಿದ್ದೇವೆ, ಆದರೆ ಇದನ್ನ ಮತ್ತೆ ಜಾರಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಬಿಜೆಪಿಯವರು ದುರುದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ. ಸಂಸತ್ನಲ್ಲಿ ಏನಾಯ್ತು ಅಂತ ಜನರಿಗೆ ಗೊತ್ತಿದೆ ಅಂತ ರಾಯಚೂರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಈ ಮಹಿಳೆಯರ ಮೀಸಲಾತಿ ವಿಚಾರ ಏನಿದೆ ಇದಕ್ಕೆ ನಾವು ಅಪೋಸ್ ಮಾಡ್ತಾ ಇಲ್ಲ. ನಾವಂತೂ ಮಹಿಳಾ ಮೀಸಲಾತಿ ಪರ ಇದ್ದೇವೆ. ನಾವು ಅಪೋಸ್ ಮಾಡ್ತಾ ಇರೋದು ಈ ಎಕ್ಸ್ಟೆನ್ಷನ್ ಏನಿದೆ, ಕ್ಷೇತ್ರಗಳನ್ನ ಮರು ವಿಂಗಡಣೆ, ಅದನ್ನ ನಾವು ಅಪೋಸ್ ಮಾಡ್ತಿದ್ದೇವೆ ಅಂತ ರಾಯಚೂರಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಸಾಮಾನ್ಯನು ಯಾರು ಪಾರ್ಲಿಮೆಂಟ್ ಅಧಿವೇಶನ ನೋಡ್ತಾನೆ ಅವ್ರಿಗೆ ಅರ್ಥ ಆಗ್ತಿತ್ತು. 2023ರಲ್ಲಿ ಬರೀ ಮಹಿಳಾ ಮೀಸಲಾತಿ ಇತ್ತು ಅಂದರೆ ಈ ಕಾನೂನು ಮತ್ತೆ ತರುವಂಥ ಉದ್ದೇಶ ಏನಿತ್ತು? ಇದರೊಳಗೆ ದುರುದ್ದೇಶದ ರಾಜಕಾರಣ ಅಳವಡಿಕೆ ಆಗಿದೆ. ಡಿಲಿಮಿಟೇಷನ್ ಮಾಡಬೇಕು. ಡಿಲಿಮಿಟೇಷನ್ ಮೂಲಕ ತಮಗೆ ಮನಬಲ್ಲಂದಂತೆ ಎಲ್ಲ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಿ ಅವುಗಳಿಂದ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥ ಏನೊಂದು ಹುನ್ನಾರ ಇತ್ತು, ಅದಕ್ಕೆ ಅಡ್ಡಿ ಮಾಡೋದಕ್ಕೆ ರಾಷ್ಟ್ರದ ಎಲ್ಲ ವಿರೋಧ ಪಕ್ಷಗಳು ಗಟ್ಟಿಯಾಗಿ ನಿಂತು ನಿನ್ನೆ ಆ ಮಸೂದೆಯನ್ನು ಸೋಲಿಸಿದ್ರು. ನಾವು ಸೋಲಿಸಿದ್ದು ಮರು ವಿಂಗಡಣೆಯ ಮಸೂದೆ. ಮಹಿಳಾ ಮೀಸಲಾತಿ ಬೇಕಾ? 2023 ಇಂಪ್ಲಿಮೆಂಟ್ ಮಾಡಿ, ನಾಳೆಯಿಂದನೇ ಇಂಪ್ಲಿಮೆಂಟ್ ಮಾಡಿ. ಯಾರು ಮಾಡಂತ? ಸೊ ಹಾಗಾದರೆ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಮಹಿಳೆಯರ ಪರವಾಗಿದೆ. ನಾವು ಮಹಿಳಾ ಮೀಸಲಾತಿ ಪರ. ನಾವು 73, 74ನೇ ತಿದ್ದುಪಡಿಯ ಮೂಲಕ